100% ಆಗುತ್ತೆ ಅಂತ ಭಾವಿಸೋದು ಇದು ಒಂದು ಸುಧಾರಣೆ ಕ್ರಮ. ಇದು ಒಂದು ಸುಧಾರಣೆ ಕ್ರಮ ಮತ್ತು ಇದರಿಂದ ನಿಲ್ಲುತ್ತೆ ಅಂತ ಹೇಳಿ. ಯಾಕೆಂದರೆ 100% ಫೂಲ್ ಪ್ರೂಫ್ ಮಾಡೋದಕ್ಕೆ ಇನ್ನೂ ಬೇರೆ ಬೇರೆ ವಿಚಾರಗಳಿದ್ದಾವೆ. ಅದನ್ನು ಕೂಡ ನಾವು ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೊಂಡು ಮಾಡ್ತೇವೆ. ಈಗ ಇದು ಒನ್ ಅನದರ್ ಸ್ಟೆಪ್ ಅಷ್ಟೇ. ಇದರಲ್ಲಿ ನಮಗೆ ನಿಲ್ಲುತ್ತೆ ಅಂತ ಹೇಳಿ ಅನಿಸುತ್ತೆ. ಇದಕ್ಕಂದ್ರೆ ಈ ಪೊಲೀಸರು ಏನು ಚಾಪೆ ಕೆಳಗಡೆ ನುಗ್ಗಿದ್ರೆ ಕಾರಾಗೃಹದ ಏನು ಖೈದಿಗಳು ರಂಗೋಲಿ ಕೆಳಗಡೆ ನುಗ್ತಾರೆ ಅನ್ನೋ ಮಾತಿದೆ. ಇದ್ರದ್ದು ಎಲ್ಲದಕ್ಕೂ ಬ್ರೇಕ್ ಬೀಳುತ್ತಾ ಅಂತ ಸರ್? ಅಲ್ಲ, ನಾವು ಭೂಮಿ ಒಳಗಡೆ ನುಗ್ಗಬೇಕು ಅಷ್ಟೇ, ಅದನ್ನು ಮಾಡಬೇಕಲ್ಲ. ಯಾಕೆಂದರೆ ಈಗ ಅವರು ಚಾಪೆ ಕೆಳಗಡೆ ನುಗ್ತಾರೆ, ರಂಗೋಲಿ ಕೆಳಗಡೆ ನುಗ್ತಾರೆ, ಅದಕ್ಕೂ ಕೆಳಗಡೆ ಭೂಮಿ ಇದೆಯಲ್ಲ, ನಾವು ಭೂಮಿ ಒಳಗಡೆ ನುಗ್ಗಿ ಹಿಡ್ದಾಕ್ಬೇಕು ಅಂತ. ಖಂಡಿತವಾಗಿ ತಮಾಷೆ ಮಾತಲ್ಲ, ಇದು ನಿಜವಾಗೂ ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ. ಇದನ್ನು ಇಲಾಖೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಘಟನೆಗಳನ್ನೆಲ್ಲ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಏನೂ ಮಾಡದೆ ಹೋದರೆ ಅದಕ್ಕೂ ಕೂಡ ನಮ್ಮ ಮೇಲೆ ಆಪಾದನೆಗಳು ಬರುತ್ತೆ. ಏನು ಮಾಡ್ತಾ ಇಲ್ಲ ಇವರು ಅನ್ನೋ ಆಪಾದನೆ ಬರುತ್ತೆ. ಅದಕ್ಕಾಗಿ ಇವತ್ತು ನಮಗೆ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮ್ಯಾನ್ಯುಯಲ್ ಇನ್ವಾಲ್ವ್ಮೆಂಟನ್ನು ಕಮ್ಮಿ ಮಾಡೋದಕ್ಕೆ ಆದರೆ ಒಳ್ಳೆಯದು ಅಂತೇಳಿ. ಇಲ್ಲಿ ನಮ್ಮಲ್ಲಿ ಈಗ ಅವರು ಚೆಕ್ ಮಾಡಲಿಲ್ಲ ಅನ್ಕೊಳ್ಳಿ, ಅವಾಗ ಅಲ್ಲ ಅಂತ ಆದಾಗ ನಾವು ಕ್ರಮ ತಗೊಳ್ತೀವಿ. ಈಗ ಅಲ್ಲಿ ಏನಾಗುತ್ತೆ ಅಂದರೆ ಇಂಥದೇ ಅಧಿಕಾರಿ ಅಂತ ಗೊತ್ತಾಗುತ್ತೆ. ಯಾರೋ ಕೇಳಿದ್ರು ಅನ್ನೋ ಪ್ರಶ್ನೆ ಬರಲ್ಲ. ಅವನ ಕ್ಯಾಮ್ರಾದಲ್ಲಿ ಅವನು ಕ್ಯಾಪ್ಚರ್ ಆಗ್ತಾನೆ. ಆ ಅಧಿಕಾರಿ ನೋಡಪ್ಪ ನೀನೇ ಮಾಡಿದ್ಯಾ ಅಂತೇಳಿ ಅಲ್ಲಿ ಫೀಡ್ ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಅವಾಗ ಕ್ರಮ ತಗೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಸಿಬ್ಬಂದಿಯವರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ನಾನು ಕ್ಯಾಮ್ರಾದಲ್ಲಿ ಕಾಣಿಸ್ತೀನಿ, ನಾನೇನಾದರೂ ತಪ್ಪು ಮಾಡಿದ್ರೆ ನಾನು ಸಿಗಾಕೊಳ್ತೀನಿ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಅದೇ ಹೇಳಿದೆ ಅಲ್ಲ, ಇದು ಒನ್ ಆಫ್ ದಿ ರಿಪೋರ್ಟ್. ಬೇರೆ ಬೇರೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲ, ಅದರಲ್ಲೇನಿಲ್ಲ, ಅದೇ ಬೇರೆ ಇದೆ. ಯಾವ ಥರ ಸುಧಾರಣೆ ಮಾಡಬೇಕು ಅಂತೇಳಿ ನಮಗೆ ಸಲಹೆಗಳು ಕೊಟ್ಟಿದ್ದಾರೆ. ಸೆಂಟ್ರಲ್ ಜೈಲ್ ಪಕ್ಕದಲ್ಲಿ ಹೈ ಸೆಕ್ಯೂರಿಟಿ ಜೈಲು ನಿರ್ಮಾಣ ಆಗ್ತಿದೆ ಸರ್, ಅದು ಯಾವಾಗ ಲೋಕಾರ್ಪಣೆಗೊಳ್ಬೋದು? ಆದಷ್ಟು ಬೇಗ. ಇಲ್ಲ, ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಒಂದು ಸ್ವಲ್ಪ ಅಲ್ಲೇನೋ ಒಂದು ದೇವಸ್ಥಾನದ್ದು ಅದನ್ನೆಲ್ಲ ಬಗೆಹರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಅದಾದಮೇಲೆ ಓಪನ್ ಮಾಡ್ತೀವಿ. 100% ಆಗುತ್ತೆ ಅಂತ ಭಾವಿಸೋದು ಇದು ಒಂದು ಸುಧಾರಣೆ ಕ್ರಮ. ಇದು ಒಂದು ಸುಧಾರಣೆ ಕ್ರಮ ಮತ್ತು ಇದರಿಂದ ನಿಲ್ಲುತ್ತೆ ಅಂತ ಹೇಳಿ. ಯಾಕೆಂದರೆ 100% ಫೂಲ್ ಪ್ರೂಫ್ ಮಾಡೋದಕ್ಕೆ ಇನ್ನೂ ಬೇರೆ ಬೇರೆ ವಿಚಾರಗಳಿದ್ದಾವೆ. ಅದನ್ನು ಕೂಡ ನಾವು ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೊಂಡು ಮಾಡ್ತೇವೆ. ಈಗ ಇದು ಒನ್ ಅನದರ್ ಸ್ಟೆಪ್ ಅಷ್ಟೇ. ಇದರಲ್ಲಿ ನಮಗೆ ನಿಲ್ಲುತ್ತೆ ಅಂತ ಹೇಳಿ ಅನಿಸುತ್ತೆ.